ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತು ಈಗ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿದೆ. ಒಂದೆಡೆ ರಷ್ಯಾ ಯುಕ್ರೇನ್ ಯುದ್ಧ ಹೊಸ ದಾಖಲೆ ಬರೀತಿದೆ. ಇನ್ನೊಂದೆಡೆ ಅಮೆರಿಕ ಇರಾನ್ ನಡುವಿನ ಸಂಘರ್ಷ ಕೂಡ ಹಾಗೇ ಇದೆ. ಜಾಗತಿಕ ಆರ್ಥಿಕತೆ ಕೂಡ ಅಲುಗಾಡ್ತಿದೆ. ಇಂಥ ಒಂದು ಹೈ ಟೆನ್ಷನ್ ನಡುವೆ ಜೂನ್ 15ರಿಂದ 17ರವರೆಗೆ ಫ್ರಾನ್ಸ್ನಲ್ಲಿ ಇಂದು ಇಂಪಾರ್ಟೆಂಟ್ ಭೇಟಿ ನಡೀತಿದೆ. ಜಗತ್ತಿನ ಅತಿ ಶ್ರೀಮಂತ 7 ದೇಶಗಳ ಗುಂಪು ಅಂದ್ರೆ G7 ಒಕ್ಕೂಟದ ಶೃಂಗಸಭೆ ನಡೆಯಲಿದೆ. ಈ ಮಹತ್ವದ ಜಾಗತಿಕ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಹೋಗ್ತಿದ್ದಾರೆ. ಗಮನಿಸಿ, ಭಾರತ G7 ಒಕ್ಕೂಟದ ಅಧಿಕೃತ ಸದಸ್ಯ ರಾಷ್ಟ್ರ ಅಲ್ಲ. ಆದ್ರೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರಧಾನಿ ಮೋದಿ ಅವರನ್ನ ಸ್ಪೆಷಲ್ ಗೆಸ್ಟ್ ಆಗಿ ಆಹ್ವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತವೇ ನಮ್ಮ ಟಾಪ್ ಪ್ರಯಾರಿಟಿ ಅಂತ ಫ್ರಾನ್ಸ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಈ ಬಾರಿಯ G7 ಸಭೆಯಲ್ಲಿ ಎಲ್ಲರ ಕಣ್ಣು ನೆಟ್ಟಿರೋದು ಮತ್ತೊಂದು ಮಹತ್ವದ ಬೆಳವಣಿಗೆಯ ಕಡೆಗೆ. ಅದೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಬಹುನಿರೀಕ್ಷಿತ ಮುಖಾಮುಖಿ. ಹೌದು, ಈ ಶೃಂಗಸಭೆಯ ಬದಿಲಿ ಮೋದಿ ಮತ್ತು ಟ್ರಂಪ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗೇನಾದ್ರೂ ಆದ್ರೆ ಇದು ಹೊಸ ದಾಖಲೆಯಾಗುತ್ತೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಎಲ್ಲೂ ಕೂಡ ಮುಖಾಮುಖಿ ಭೇಟಿಯಾಗಿಲ್ಲ. ಭೇಟಿಯಾಗೋ ಸಂದರ್ಭ ಬಂದಾಗೆಲ್ಲ ಇಬ್ರು ಪರಸ್ಪರ ದೂರ ಆಗಿ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ತಿದ್ರು ಅಥವಾ ಟ್ರಿಪ್ ಅನ್ನೇ ಕಟ್ ಮಾಡ್ತಿದ್ರು. ಹೀಗಾಗಿ ಈ ಸಂಭಾವ್ಯ ಭೇಟಿ ಎಲ್ಲರ ಗಮನ ಸೆಳೀತಿದೆ. ಹಾಗಿದ್ರೆ ಏನಿದು ಮೋದಿಯವರ ಯುರೋಪ್ ಪ್ರವಾಸ? ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತದ ಅವಶ್ಯಕತೆ ಇಷ್ಟೊಂದು ಯಾಕೆ ಬೇಕಿದೆ? ಮೋದಿ ಟ್ರಂಪ್ ಭೇಟಿ ಜಾಗತಿಕ ರಾಜಕಾರಣದಲ್ಲಿ ಅಷ್ಟು ಮಹತ್ವ ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಯುರೋಪಿಗೆ ಮೋದಿ G7 ಕೂಟದ ಸಭೆಯಲ್ಲಿ ಭಾರತ. ಸ್ನೇಹಿತರೆ, ಸಾಮಾನ್ಯವಾಗಿ G7 ಅಂದ್ರೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಕೆನಡಾ ಮತ್ತು ಜಪಾನ್ ದೇಶಗಳ ಒಂದು ಎಕ್ಸ್ಕ್ಲೂಸಿವ್ ಕ್ಲಬ್. ಇವರು ಪ್ರತಿ ವರ್ಷ ಮೀಟಿಂಗ್ ಮಾಡ್ತಾರೆ. ಇವರು ಅಲ್ಲಿ ತಗೊಳ್ಳೋ ನಿರ್ಧಾರ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇದೇ ಮೀಟಿಂಗ್ಗೆ ಈಗ ಭಾರತವನ್ನ ಆಹ್ವಾನ ಮಾಡಿದ್ದಾರೆ. ಪ್ರಧಾನಿ ಮೋದಿ ಜೂನ್ 15ನೇ ತಾರೀಕು ಫ್ರಾನ್ಸ್ನಲ್ಲಿ ನಡೆಯಲಿರೋ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಲ್ಲಿ ಭಾರತ ಏನು ಸದಸ್ಯ ರಾಷ್ಟ್ರವಲ್ಲ, ಆದ್ರೂ ಸತತವಾಗಿ 7 ವರ್ಷಗಳಿಂದ G7 ರಾಷ್ಟ್ರಗಳು ಭಾರತವನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಿವೆ. ಹಾಗಾದ್ರೆ ಇವರಿಗೆ ಭಾರತ ಯಾಕೆ ಬೇಕು? ಇದು ಗೊತ್ತಾಗಬೇಕು ಅಂದ್ರೆ ಈ G7 ದೇಶಗಳ ಈಗಿನ ಪರಿಸ್ಥಿತಿ ತಿಳ್ಕೋಬೇಕು. 1975ರಲ್ಲಿ ಈ ಗ್ರೂಪ್ ಶುರುವಾದಾಗ ಇಡೀ ಪ್ರಪಂಚದ GDPಲಿ 70% ಪಾಲು ಈ 7 ದೇಶಗಳ ಹತ್ರನೇ ಇತ್ತು. ಪ್ರಪಂಚದ 15% ಜನಸಂಖ್ಯೆ ಇವರದ್ದೇ ಆಗಿತ್ತು. ಒಂಥರ ಜಗತ್ತಿನಲ್ಲಿ ಇವರದ್ದೇ ಆಟ ನಡೀತಿತ್ತು. ಆದ್ರೆ ಇವತ್ತು ಕಾಲ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದೆ. ಇವತ್ತು ಈ G7 ದೇಶಗಳ ಹತ್ರ ಜಗತ್ತಿನ ಕೇವಲ 43% GDP ಮಾತ್ರ ಉಳ್ಕೊಂಡಿದೆ. ಪರ್ಚೇಸಿಂಗ್ ಪವರ್ ಲೆಕ್ಕದಲ್ಲಿ ನೋಡಿದ್ರೆ ಇವರ ಶೇರ್ ಬರೀ 28%ಗಿಂತ ಕೆಳಗೆ ಬಂದ್ಬಿಟ್ಟಿದೆ. ಹಾಗೆ ಇವರ ಪಾಪ್ಯುಲೇಷನ್ ಕೂಡ 10%ಗಿಂತ ಕಮ್ಮಿ ಆಗಿದೆ. ಅಂದ್ರೆ ಗ್ಲೋಬಲ್ ಲೆವೆಲ್ನಲ್ಲಿ ಇವರು ಏನಾದ್ರೂ ಒಂದು ದೊಡ್ಡ ಡಿಸಿಷನ್ ತಗೋಬೇಕು ಅಂದ್ರೆ ಬರೀ ಇವರು 7 ಜನ ಕೂತು ಮಾತಾಡಿದ್ರೆ ವರ್ಕ್ ಆಗಲ್ಲ. ಇವರಿಗೆ ಗ್ಲೋಬಲ್ ಸೌತ್ ಅಂದ್ರೆ ನಮ್ಮಂಥ ಡೆವಲಪಿಂಗ್ ದೇಶಗಳ ಸಪೋರ್ಟ್ ಬೇಕೇ ಬೇಕು. ಈ ಡೆವಲಪಿಂಗ್ ದೇಶಗಳ ಲೀಡರ್ ಆಗಿ ಅವರೆಲ್ಲರ ಧ್ವನಿಯಾಗಿ ಇವತ್ತು ನಮ್ಮ ಭಾರತ ಎದ್ದು ನಿಂತಿದೆ. ಇನ್ನೊಂದು ಕಡೆ ಈ ವೆಸ್ಟರ್ನ್ ದೇಶಗಳು ಚೀನಾ +1 ಅನ್ನೋ ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತಿವೆ. ಅಂದ್ರೆ ಪ್ರೊಡಕ್ಷನ್ ಮತ್ತು ಸಪ್ಲೈಗಾಗಿ ಕೇವಲ ಚೀನಾವನ್ನೇ ನಂಬಿಕೊಂಡು ಕೂರಬಾರ್ದು, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು ಇವರ ಪ್ಲಾನ್. ಈ ಪ್ಲಾನ್ನಲ್ಲಿ ಅಮೆರಿಕ ಮತ್ತೆ ಯುರೋಪ್ಗೆ ಅತ್ಯಂತ ದೊಡ್ಡ ಮತ್ತು ನಂಬಿಕಸ್ಥ ಆಪ್ಷನ್ ಆಗಿ ಕಾಣಿಸ್ತಿರೋದೇ ನಮ್ಮ ಭಾರತ. ಭಾರತ ಇವತ್ತು ಕ್ಲೈಮೇಟ್ ಚೇಂಜ್, ಫುಡ್ ಸೆಕ್ಯೂರಿಟಿ, ಸಾಲದ ಹೊರೆ ಹೀಗೆ ಬಡ ದೇಶಗಳು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ಗಳನ್ನ G7 ವೇದಿಕೆಯಲ್ಲಿ ಡೇರ್ ಆಗಿ ರೈಸ್ ಮಾಡ್ತಾ ಬಂದಿದೆ. ಜೊತೆಗೆ ಜಾಗತಿಕವಾಗಿ ಭಾರತ ಅತಿ ದೊಡ್ಡ ಮಾರುಕಟ್ಟೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಷ್ಯಾ ಆಂಗಲ್ ಕೂಡ ಇದೆ. ಭಾರತ ರಷ್ಯಾ, ಚೀನಾ ಇರೋ ಬ್ರಿಕ್ಸ್ ಒಕ್ಕೂಟದಲ್ಲಿದೆ. ಹಾಗಂತ ಪೂರ್ತಿ ಅವರ ಪರಾನೇ ಇಲ್ಲ. ನಾವು ಅಮೆರಿಕ ಜೊತೆ ಕ್ವಾಡ್ನಲ್ಲೂ ಇದ್ದೀವಿ. ಆದ್ರೂ ಪಶ್ಚಿಮದ ದೇಶಗಳಿಗೆ ಈ 3 ದೇಶಗಳು ಒಂದೇ ಫ್ರೇಮ್ನಲ್ಲಿ ನಿಲ್ಲೋದು ಇಷ್ಟ ಇಲ್ಲ. ಹೇಗೂ ಭಾರತ ಅಲಿಪ್ತ ನೀತಿಯನ್ನ ಅನುಸರಿಸುತ್ತದೆ. ಅವರು ಯಾವ ಗುಂಪಿಗೂ ಸೇರಲ್ಲ. ಹೀಗಾಗಿ ಪೂರ್ತಿ ರಷ್ಯಾ ಪರ ವಾಲದ ಹಾಗೆ ನೋಡ್ಕೊಳ್ಳೋದು ಈ G7 ದೇಶಗಳ ಉದ್ದೇಶ. ಇಲ್ಲಿ ಭಾರತದ ಪವರ್ ಎಷ್ಟರ ಮಟ್ಟಿಗಿದೆ ಅಂದ್ರೆ 2025ರಲ್ಲಿ ಕೆನಡಾ ಮತ್ತು ನಮ್ಮ ಮಧ್ಯೆ ಖಲಿಸ್ತಾನಿ ವಿಚಾರಕ್ಕೆ ದೊಡ್ಡ ರಂಪಾಟವೇ ನಡೀತು. ಆದ್ರೂ ಕೂಡ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ನಮ್ಮ ಮೋದಿ ಅವರನ್ನ ತಮ್ಮ ದೇಶದ ಸಮ್ಮಿಟ್ಗೆ ಇನ್ವೈಟ್ ಮಾಡಿದ್ರು. ಯಾಕಂದ್ರೆ ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿಗೆ ಮತ್ತು ಸಪ್ಲೈ ಚೈನ್ಗಳಿಗೆ ಭಾರತ ಅನಿವಾರ್ಯ ಅಂತ ಅವರೇ ಒಪ್ಕೊಂಡಿದ್ರು. ಇನ್ನು ಈಗ ಫ್ರಾನ್ಸ್ ಕೂಡ ಆಹ್ವಾನ ಮಾಡಿದೆ. ಫ್ರಾನ್ಸ್ಗೆ ಭಾರತ ಕೂಡ ಅತಿ ದೊಡ್ಡ ರಕ್ಷಣಾ ಪಾಲುದಾರ. ಹಾಗೆ ಏಷ್ಯಾದಲ್ಲಿ ಭಾರತ ಫ್ರಾನ್ಸ್ನ ನಂಬಿಕಸ್ಥ ಗೆಳೆಯ.
ಹಾಗೆ ಭಾರತಕ್ಕೂ ಫ್ರಾನ್ಸ್ನ ಅಗತ್ಯ ಇದೆ. ಹೀಗಾಗಿ ಭಾರತ G7 ದೇಶಗಳ ಸಭೆಗೆ ಪ್ರತಿ ವರ್ಷ ಭಾಗಿಯಾಗ್ತಿದೆ. ಮೋದಿ ಟ್ರಂಪ್ ಮಹಾಭೇಟಿ. ಸ್ನೇಹಿತರೆ, ಈಗ ಈ ಸಮ್ಮಿಟ್ನ ಅತಿ ದೊಡ್ಡ ಹೈಲೈಟ್ಗೆ ಬರೋಣ. ಅದು ಪ್ರಧಾನಿ ಮೋದಿ ಮತ್ತು ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಭೇಟಿ. ಭಾರತ ಮತ್ತು ಅಮೆರಿಕದ ಅಫಿಷಿಯಲ್ಸ್ ಈ ಮೀಟಿಂಗ್ ಫೈನಲ್ ಮಾಡೋಕೆ ಕಂಟಿನ್ಯೂಸ್ ಆಗಿ ಟಚ್ನಲ್ಲಿದ್ದಾರೆ. ಒಂದ್ ವೇಳೆ ಈ ಮೀಟಿಂಗ್ ನಡೆದ್ರೆ ಕಳೆದ 2025ರ ಫೆಬ್ರವರಿಲಿ ಮೋದಿ ವಾಷಿಂಗ್ಟನ್ಗೆ ಹೋಗಿ ಬಂದ್ಮೇಲೆ ಇವರಿಬ್ಬರ ಮಧ್ಯೆ ನಡೀತಿರೋ ಫಸ್ಟ್ ಮುಖಾಮುಖಿ ಇದಾಗುತ್ತೆ. ಈ ಭೇಟಿ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಇದ್ರ ಹಿಂದೆ 3 ಸ್ಟ್ರಾಂಗ್ ರೀಸನ್ಸ್ ಇವೆ. ಅದೇನು ಅಂತ ಹೇಳ್ತೀವಿ. ಆದ್ರೆ ನೀವೇನಾದ್ರೂ ಹೊಸದಾಗಿ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಸೆವೆನ್ ಸ್ಯಾನ್ಸ್ ಟೂರಿಸಂನವರು ಕಾಮಾಖ್ಯ ಶಕ್ತಿಪೀಠ, ಬ್ರಹ್ಮಪುತ್ರ ನದಿ, ಉಮಾನಂದ ದೇಗುಲ, ವಶಿಷ್ಠ ಆಶ್ರಮಕ್ಕೆ ಟ್ರಿಪ್ ಆಯೋಜಿಸಿದ್ದಾರೆ. ಈ ಪ್ಯಾಕೇಜ್ನಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಸಿಗಲಿದೆ. ಕನ್ನಡ ಟೂರ್ ಗೈಡ್ ಕೂಡ ಇರ್ತಾರೆ. ಕೆಲವೇ ಸೀಟ್ ಲಭ್ಯವಿದ್ದು ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇನ್ನು ವಾಪಸ್ ವಿಷಯಕ್ಕೆ ಬರೋದಾದ್ರೆ, ಟ್ರಂಪ್ ಮತ್ತು ಮೋದಿಯವರ ಭೇಟಿ ಮಹತ್ವ ಪಡ್ಕೊಳ್ಳೋಕೆ ಮುಖ್ಯ ಕಾರಣ ಪಾಕಿಸ್ತಾನ. ಪಹಲ್ಗಾಮ್ನಲ್ಲಿ ಉಗ್ರದಾಳಿ ಆದ್ಮೇಲೆ ಮತ್ತು ಅದಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಅನ್ನು ಕೌಂಟರ್ ಆಪರೇಷನ್ ಶುರು ಮಾಡಿತ್ತು. ಆರಂಭದಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಆದ್ರೆ ಯುದ್ಧ ಮುಗಿದ್ಮೇಲೆ ಈ ಬಿಕ್ಕಟ್ಟನ್ನ ನಾನೇ ಸಾಲ್ವ್ ಮಾಡಿದೆ ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಭಾರತ ಟ್ರಂಪ್ ಅವರ ಮಾತನ್ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿತ್ತು. ಈ ನಡುವೆ ಪಾಕಿಸ್ತಾನದ ನಾಯಕರನ್ನ ಟ್ರಂಪ್ ಸಿಕ್ಕಾಪಟ್ಟೆ ಹೊಗಳೋಕೆ ಶುರು ಮಾಡಿದ್ರು. ಮುನೀರ್ ಮತ್ತು ಟ್ರಂಪ್ ನಡುವೆ ಸಾಕಷ್ಟು ಡೀಲ್ ಆಯ್ತು. ಇದು ಭಾರತಕ್ಕೆ ಹಿಡಿಸಲಿಲ್ಲ. ಭಾರತ ಅಮೆರಿಕದಿಂದ ದೂರ ಆಗ್ತಾ ಬಂತು. ಯಾವ ಮಟ್ಟಿಗೆ ಅಂದ್ರೆ ಟ್ರಂಪ್ ಅವರು ಫೋನ್ ಮಾಡಿದ್ರು, ಮೋದಿ ಅವರು ಪಿಕ್ ಮಾಡಲಿಲ್ಲ ಅನ್ನೋ ಸುದ್ದಿಗಳು ಬಂದ್ವು. ಇನ್ನು ಇದರ ಮಧ್ಯೆ ಭಾರತ ಹಾಗೂ ಅಮೆರಿಕ ನಡುವೆ ರಷ್ಯಾ ತೈಲಕ್ಕೆ ಸಂಬಂಧಪಟ್ಟಂತೆ ವಿವಾದ ಆಯ್ತು. ಭಾರತ ಸತ್ತ ಎಕಾನಮಿ ಅಂತ ಟ್ರಂಪ್ ನಾಲಿಗೆ ಹರಿಬಿಟ್ರು. ಜೊತೆಗೆ ಟ್ಯಾರಿಫ್ ವಿಷಯವಾಗಿ ಇಬ್ಬರ ಸಂಬಂಧ ಮತ್ತಷ್ಟು ಹಳಸ್ತಾ ಬಂತು. ಭಾರತದ ಮೇಲೆ ಅಮೆರಿಕ ಮನ ಬಂದಂತೆ ಟ್ಯಾರಿಫ್ ಹೇರ್ತು. ವ್ಯಾಪಾರ ಒಪ್ಪಂದ ವಿಷಯದಲ್ಲೂ ಅಮೆರಿಕ ಭಾರತದ ಮೇಲೆ ಪ್ರೆಷರ್ ಹಾಕೋ ಪ್ರಯತ್ನ ಮಾಡ್ತು. ಇದರಿಂದ ಉಭಯ ದೇಶಗಳು ಇನ್ನಷ್ಟು ದೂರ ಆಗ್ತಾ ಹೋದ್ವು. ಹಾಗ್ ನೋಡಿದ್ರೆ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ. ಅಮೆರಿಕ ಭಾರತದ ಸಂಬಂಧ ಮತ್ತೆ ಹಳಿಗೆ ಬರ್ತಿದೆ. ಟ್ರಂಪ್ ಮತ್ತು ಮೋದಿ ಅವರು ಆಗಾಗ ಫೋನ್ನಲ್ಲಿ ಮಾತನಾಡಿದ್ದಾರೆ. ಟ್ರಂಪ್ ಆಗಾಗ ಮೋದಿ ನಮ್ಮ ಗುಡ್ ಫ್ರೆಂಡ್ ಅಂತ ಹೇಳ್ತಿದ್ದಾರೆ. ಆದ್ರೆ ಇಬ್ರು ಮುಖಾಮುಖಿ ಭೇಟಿಯಾಗಿಲ್ಲ. ಡಿಸೈಡ್ ಆಗಿದ್ದ ಹಲವು ಮೀಟಿಂಗ್ಗಳು ಕೂಡ ಸಾಕಷ್ಟು ಸಲ ಕ್ಯಾನ್ಸಲ್ ಆಗ್ತಾ ಬಂದಿತ್ತು. ಕಳೆದ ವರ್ಷ ಕೆನಡಾದಲ್ಲಿ ಇದೇ G7 ಸಭೆ ಇದ್ದಾಗ ಟ್ರಂಪ್ ಇರಾನ್ ಯುದ್ಧದ ಕಾರಣದಿಂದ ವಾಪಸ್ ಹೋಗಿದ್ರು. ಮೋದಿ ಅವರಿಗೆ ಬನ್ನಿ ನಮ್ಮ ದೇಶಕ್ಕೆ ಅಂತ ಟ್ರಂಪ್ ಆಹ್ವಾನ ಕೊಟ್ಟರು ಕೂಡ ಟ್ರಂಪ್ ಅವರ ಆಹ್ವಾನವನ್ನ ಪ್ರಧಾನಿ ಮೋದಿ ರಿಜೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಅಕ್ಟೋಬರ್ನಲ್ಲಿ ಮಲೇಷ್ಯಾದಲ್ಲಿ ನಡೆದ ಆಸಿಯಾನ್ ಸಮ್ಮಿಟ್ನಲ್ಲಿ ಟ್ರಂಪ್ ಮತ್ತು ಮೋದಿ ಮೀಟ್ ಆಗ್ಬೇಕಿತ್ತು. ಆದ್ರೆ ಕೊನೆಗೆ ಮೋದಿ ಅಲ್ಲಿಗೆ ಭೇಟಿ ನೀಡೋದನ್ನೇ ಕ್ಯಾನ್ಸಲ್ ಮಾಡಿದ್ರು. ಇನ್ನು ಕ್ವಾಡ್ ದೇಶಗಳ ಶೃಂಗಸಭೆ ಭಾರತದಲ್ಲಿ ಆಗ್ಬೇಕಿತ್ತು. ಅದಕ್ಕೆ ಟ್ರಂಪ್ ಬರಬೇಕಿತ್ತು. ಅದೂ ಆಗ್ಲಿಲ್ಲ. ಹೀಗಾಗಿ ಟ್ರಂಪ್ ಮತ್ತು ಮೋದಿಯವರ ಈ ಸಭೆ ಎಲ್ಲರ ಕುತೂಹಲ ಕೆರಳಿಸ್ತಿದೆ. ಮಾಹಿತಿ ಪ್ರಕಾರ ಮೋದಿ ಮತ್ತು ಟ್ರಂಪ್ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ಮಾಡಲಿದ್ದಾರೆ. H-1B ವೀಸಾ ನಿಯಮಗಳ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಹಾಗೆ ತೈಲ ಮತ್ತು ಎನರ್ಜಿ ಸೆಕ್ಟರ್ ಬಗ್ಗೆಯೂ ಮಾತುಕತೆ ಆಗಬಹುದು. ಇನ್ನು ಇತ್ತೀಚೆಗೆ ಅಮೆರಿಕ ಭಾರತದ ನಾವಿಕರು ಇರೋ ಹಡಗಿನ ಮೇಲೆ ದಾಳಿ ಮಾಡಿರುವುದನ್ನ ಕೂಡ ಮೋದಿ ಚರ್ಚೆ ಮಾಡಬಹುದು ಎನ್ನಲಾಗ್ತಿದೆ. ಇನ್ನು ಇದರ ಜೊತೆಗೆ ಮೋದಿ ಫ್ರಾನ್ಸ್ ಜೊತೆಗೂ ಸಾಕಷ್ಟು ಡೀಲ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ನಡುವೆ ದ್ವಿಪಕ್ಷೀಯ ಮಾತುಕತೆ ಇದೆ. ಈ ವೇಳೆ ಭಾರತ ಫ್ರಾನ್ಸ್ ನಡುವಿನ ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಇಬ್ರು ಲೀಡರ್ಸ್ ರಿವ್ಯೂ ಮಾಡಲಿದ್ದಾರೆ. ಹಾಗೆ ಸ್ಟಾರ್ಟ್ಅಪ್ಗಳಿಗೆ ಸಪೋರ್ಟ್ ಕೊಡೋಕೆ ಭಾರತ್ ಇನ್ನೋವೇಟ್ಸ್ ಅನ್ನೋ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಡಿಫೆನ್ಸ್, ನ್ಯೂಕ್ಲಿಯರ್ ಪವರ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ 12 ಮಹತ್ವದ ಒಪ್ಪಂದಗಳಿಗೆ ಭಾರತ ಫ್ರಾನ್ಸ್ ಸೈನ್ ಮಾಡಬಹುದು ಎನ್ನಲಾಗ್ತಿದೆ. ಅದರಲ್ಲೂ 114 ರಫೇಲ್ ವಿಮಾನಗಳ ಖರೀದಿ ವಿಚಾರದಲ್ಲಿ ಮೋದಿಯವರು ಮತ್ತು ಮ್ಯಾಕ್ರಾನ್ ಗಂಭೀರ ಚರ್ಚೆ ನಡೆಸಲಿದ್ದಾರೆ ಅಂತ ವರದಿಗಳು ಹೇಳ್ತಿವೆ. ಇನ್ನು ಯುರೋಪ್ನ ಬಿಗ್ಗೆಸ್ಟ್ ಟೆಕ್ ಮತ್ತು ಸ್ಟಾರ್ಟ್ಅಪ್ ಈವೆಂಟ್ ಆಗಿರೋ ವಿವಾ ಟೆಕ್ ಸಮಾವೇಶದಲ್ಲೂ ಮೋದಿ ಭಾಗವಹಿಸುತ್ತಾರೆ. ಜೊತೆಗೆ ಅಲ್ಲಿರೋ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇನ್ನು ಫ್ರಾನ್ಸ್ ಭೇಟಿ ನಂತರ ಮೋದಿ ಸ್ಲೋವಾಕಿಯಾಗೂ ಭೇಟಿ ಕೊಡ್ತಾರೆ. ಇದು ಹೊಸ ಮೈಲಿಗಲ್ಲು. ಯಾಕಂದ್ರೆ 1993ರಲ್ಲಿ ಸ್ಲೋವಾಕಿಯಾ ಅನ್ನೋ ದೇಶ ಇಂಡಿಪೆಂಡೆಂಟ್ ಆದ್ಮೇಲೆ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ಕಾಲಿಡ್ತಿರೋದು ಇದೇ ಮೊದಲು. ಅಲ್ಲಿ ಸ್ಲೋವಾಕಿಯಾ ಪಿಎಂ ರಾಬರ್ಟ್ ಫಿಕೋ ಮತ್ತು ಪ್ರೆಸಿಡೆಂಟ್ ಪೀಟರ್ ಪೆಲೆಗ್ರಿನಿ ಅವರನ್ನ ಮೋದಿ ಭೇಟಿ ಮಾಡ್ತಾರೆ. ಆಟೋಮೊಬೈಲ್ಸ್, ರೈಲ್ವೆ, ಬಿಸಿನೆಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ದೊಡ್ಡ ಮಟ್ಟದ ಡೀಲ್ಸ್ ನಡೆಯಲಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ರಧಾನಿ ಮೋದಿ ಅವರ ಯುರೋಪ್ ಪ್ರವಾಸದ ಕುರಿತಾದ ಮಾಹಿತಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗ್ಬೋದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯ್ನ್ ಆಗಿ. ಮತ್ತೆ ಇನ್ನೊಂದು ವರದಿಯಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ.